Hi, hello, Namaskara. Welcome back to MSP Academy. Today we are going to learn with one of the most important concept, that is Gestalt's Insight Learning. ಗೆಸ್ಟಾಲ್ಟ್ ಒಳನೋಟ ಕಲಿಕಾ ಸಿದ್ಧಾಂತದ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಗೆಸ್ಟಾಲ್ಟ್ ಅನ್ನೋದು ಯಾವುದೇ ಒಬ್ಬ ಮನೋವಿಜ್ಞಾನಿಯ ಹೆಸರಲ್ಲ ಅನ್ನೋದು ನಮಗೆಲ್ಲ ಗೊತ್ತಿದೆ. ಇದು ಒಂದು ಪಂಥದ ಹೆಸರು. ಏನು ಪಂಥ ಅಂತಂದರೆ ಇಲ್ಲಿ 4 ಅಥವಾ 4ಕ್ಕಿಂತ ಹೆಚ್ಚು ಮನೋವಿಜ್ಞಾನಿಗಳು ಒಂದೇ ರೀತಿಯ ತತ್ವವನ್ನು ಪ್ರತಿಪಾದಿಸುವುದರ ಜೊತೆಗೆ ಅದನ್ನು ಅನುಸರಿಸ್ತಾ ಇರ್ತಾರೆ. ಅದಕ್ಕೆ ಗೆಸ್ಟಾಲ್ಟ್ ಅನ್ನೋ ಒಂದು ಹೆಸರನ್ನು ಕೊಟ್ಟು ಗೆಸ್ಟಾಲ್ಟ್ ಪಂಥ ಅಂತ ಕಟ್ಕೊಳ್ತಾರೆ. ಗೆಸ್ಟಾಲ್ಟ್ ಪಂಥದ ಪಿತಾಮಹ ಯಾರು ಅಥವಾ ಯಾರು ಈ ಪಂಥವನ್ನು ಮೊಟ್ಟ ಮೊದಲ ಬಾರಿಗೆ ಅವರ ತತ್ವವನ್ನು ಅನುಸರಿಸಿದವರು ಯಾರು ಅಂದರೆ ವರ್ತ್ ಮಿಯರ್. ಸೊ ಇದ್ರ ಮೇಲೆ ಬಹಳಷ್ಟು ಸರಿ ಕ್ವಶನ್ ಬಂದಿದೆ, ಗೆಸ್ಟಾಲ್ಟ್ ಪಂಥದ ಪಿತಾಮಹ ಯಾರು ಅಂತ. ವರ್ತ್ ಮಿಯರ್ ಅವರು. ಅದರ ಪ್ರತಿಪಾದಕರು ಯಾರು, ಅದರ ಫಾಲೋವರ್ಸ್ ಯಾರ್ಯಾರು ಅಂದರೆ ಕಾರ್ಟ್ಕಾರ್ಫ್, ಲೆವಿನ್, ಕೊಯ್ಲರ್. ಈ ಎಲ್ಲ 4 ಮತ್ತು ಇನ್ನೂ ಹಲವಾರು ಮನೋವಿಜ್ಞಾನಿಗಳು ಈ ಪಂಥ ಅಥವಾ ಒಂದು ತತ್ವವನ್ನು ಪ್ರತಿಪಾದಿಸಿ ಅದನ್ನೇ ಒಪ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇದನ್ನು ಗೆಸ್ಟಾಲ್ಟ್ ಪಂಥ ಅಂತ ಕರಿತೀವಿ. ಏನು ಗೆಸ್ಟಾಲ್ಟ್ ಮೀನಿಂಗ್ ಏನು ಅಥವಾ ಈ ಗೆಸ್ಟಾಲ್ಟ್ ಪದದ ಅರ್ಥ ಏನು ಅಂದರೆ, ಗೆಸ್ಟಾಲ್ಟ್ ಎಂಬುದು ಒಂದು ಜರ್ಮನಿಯ ಪದವಾಗಿದೆ. ಇದರ ಅರ್ಥ ಸಂಘಟಿತ ಇಡೀ. ಓಕೆ, ಏನು ಸಂಘಟಿತ ಇಡೀ. ಇದ್ರ ಮೇಲೇನೂ ಕ್ವಶನ್ ಬಂದಿದೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಗೆಸ್ಟಾಲ್ಟ್ ಅಥವಾ ಗೆಸ್ಟಾಲ್ಟ್ ಪದದ ಅರ್ಥವೇನು ಅಂತ. ಸಂಘಟಿತ ಇಡೀ ಅಂತ ಇದರ ಅರ್ಥ. ಈ ಗೆಸ್ಟಾಲ್ಟ್ ಪಂಥ ಏನನ್ನು ಪ್ರತಿಪಾದಿಸುತ್ತೆ ಅಥವಾ ಯಾವ ತತ್ವವನ್ನು ಅನುಸರಿಸುತ್ತೆ ಅನ್ನೋದಾದರೆ, ಇದು ಅಂತರಾವಲೋಕನದ ಬಗ್ಗೆ ಒತ್ತಿ ಹೇಳುತ್ತೆ ಮತ್ತು ಯಾವುದೇ ಒಂದು ಜೀವಿಯು ಕಲಿಕೆ ಉಂಟಾಗಬೇಕಂದ್ರೆ ಅದಕ್ಕೆ ಇಂಟರ್ನಲ್ ಫೋರ್ಸ್ ಇರಬೇಕು ಮತ್ತು ಆ ಇಂಟರ್ನಲ್ ಫೋರ್ಸಿನ ಮೂಲಕ ಆ ಒಂದು ಮಗುವಿನಲ್ಲಿ ಕಲಿಕೆ ಉಂಟಾಗುತ್ತೆ ಅನ್ನೋದನ್ನು ಈ ಗೆಸ್ಟಾಲ್ಟ್ ಪಂಥ ಹೇಳುತ್ತೆ. ಮತ್ತು ಇದು ಯಾವಾಗ ಹುಟ್ಕೊಳ್ತು ಅಂದರೆ, ಈ ಥಾರ್ನ್ಡೈಕ್ರವರ ಪ್ರಯತ್ನ ಪ್ರಮಾದ ಕಲಿಕೆಯ ಒಂದು ಮುಂದಿನ ಸ್ಟೆಪ್ ಅಥವಾ ಆ ಸಿದ್ಧಾಂತಕ್ಕಿಂತ ಒಂದು ಹೆಜ್ಜೆ ಮೇಲಾಗಿ ಈ ಸಿದ್ಧಾಂತ ಹುಟ್ಕೊಳ್ಳುತ್ತೆ. ಈ ಗೆಸ್ಟಾಲ್ಟ್ ಪಂಥ ಒಳನೋಟ ಕಲಿಕಾ ಸಿದ್ಧಾಂತವನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಇದರ ಪ್ರಕಾರ ಕಲಿಕೆ ಅನ್ನೋದು ಪ್ರಯತ್ನ ದೋಷದಿಂದಾಗಲಿ ಅಥವಾ ಶಾಸ್ತ್ರೀಯವಾಗಲಿ ಉಂಟಾಗೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಲರ್ನಿಂಗ್ ಈಸ್ ನಾಟ್ ಅಕಾಮಡೇಟ್ ಆರ್ ಹ್ಯಾಪನ್ಸ್ ಡ್ಯೂ ಟು ದ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಹೇಳ್ತಾರೆ. ಅಂದರೆ ಯಾವ ರೀತಿ ಕಲಿಕೆ ಉಂಟಾಗುತ್ತೆ ಮಗುವಿನಲ್ಲಿ ಅಂದರೆ ಅಂತರಾವಲೋಕನ ವಿಧಾನದಿಂದ ಉಂಟಾಗುತ್ತೆ ಅಂತ ಹೇಳ್ತಾರೆ. ಮತ್ತು ಈ ಕಲಿಕೆಯು ಅಥವಾ ಈ ಗೆಸ್ಟಾಲ್ಟ್ ಒಳನೋಟ ಕಲಿಕಾ ಸಿದ್ಧಾಂತ ಥಾರ್ನ್ಡೈಕ್ರವರ ಸಿದ್ಧಾಂತದ ಒಂದು ಡ್ರಾಬ್ಯಾಕ್ಸ್ನ ಇದು ಎತ್ತಿ ತೋರಿಸಿ ಇವರ ತತ್ವವನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಏನು ಥಾರ್ನ್ಡೈಕ್ರವರ ಸಿದ್ಧಾಂತದ ಡ್ರಾಬ್ಯಾಕ್ ಏನಂದರೆ, ಥಾರ್ನ್ಡೈಕ್ರವರು ಜಸ್ಟ್ ಶಾರೀರಿಕ ಸಾಮರ್ಥ್ಯ ಅಥವಾ ಫಿಸಿಕಲ್ ಸ್ಟ್ರೆಂತ್ ಬಗ್ಗೆ ಹೇಳಿದ್ದಾರೆ. ಆಫ್ಟರ್ ಸೋ ಮೆನಿ ಟ್ರಯಲ್ಸ್, ಆಕಸ್ಮಿಕವಾಗಿ ಕೂಡ ಉಂಟಾಗಿರ್ಬೋದಲ್ವಾ. ಏನು ನಾವು ನೋಡಿದ್ವಲ್ಲ, ಬೆಕ್ಕು ಬಹಳಷ್ಟು ಸಾರಿ ನೆಗೆದಾಡಿ ಅಳಿಗೆ ಓಪನ್ ಆಗಿದೆ ಅಂದರೆ ಇಟ್ ಮೇ ಬಿ ನಾವು ಹೇಳ್ತೀವಲ್ಲ ಬೈ ಚಾನ್ಸ್ ಕೂಡ ಆಗಿರ್ಬೋದು. ಅಲ್ಲಿ ಯಾವುದೇ ರೀತಿ ಕಲಿಕೆ ಉಂಟಾಗಿರೋದಿಲ್ಲ, ಕೇವಲ ಶಾರೀರಿಕ ಸಾಮರ್ಥ್ಯದಿಂದ ಕಲಿಕೆ ಉಂಟಾಗುವುದಿಲ್ಲ ಅಂತ ಈ ಒಳನೋಟ ಕಲಿಕಾ ಸಿದ್ಧಾಂತ ಹೇಳ್ತೈತಿ. ಆದರೆ ಥಾರ್ನ್ಡೈಕ್ರವರು ಅದರಿಂದನೇ ಕಲಿಕೆ ಉಂಟಾಗುತ್ತೆ. ಆಫ್ಟರ್ ಸೋ ಮೆನಿ ಟ್ರಯಲ್ಸ್ ಬೆಕ್ಕಿನಲ್ಲಿ ವಿವೇಚನೆ ಉಂಟಾಗಿ ಕಲಿಕೆ ಉಂಟಾಗುತ್ತೆ ಅಂತ ಹೇಳ್ತಾರೆ. ಆದರೆ ಇವರು ಇಲ್ಲಿ ಒಳನೋಟ ಕಲಿಕಾ ಸಿದ್ಧಾಂತದಲ್ಲಿ ಇವರು ಯಾವುದಕ್ಕೆ ಒತ್ತು ಕೊಡ್ತಾರೆ ಅಂದರೆ, ಕೇವಲ ಶಾಸ್ತ್ರೀಯವಾಗಿ ಆಗಲಿ ಅಥವಾ ಸಾಕಷ್ಟು ಟ್ರಯಲ್ ಆ್ಯಂಡ್ ಎರರ್ ಮೆಥಡಿಂದ ಅಲ್ಲದೇ ಯಾವುದೇ ಒಂದು ಮಗುವಿನಲ್ಲಿ ಕಲಿಕೆ ಉಂಟಾಗಬೇಕಂತಂದರೆ ದೇರ್ ಶುಡ್ ಬಿ ಎನ್ ಇಂಟರ್ನಲ್ ಫೋರ್ಸ್. ಒಳಗಿಂದ ಏನಾದರೂ ಒಂದು ಹ್ಯಾಪನ್ಸ್ ಆಗಬೇಕು. ಅದರ ಜೊತೆಗೆ ಮಗುವಿನಲ್ಲಿ ಕಲಿಕೆ ಉಂಟಾಗಲು ಗ್ರಹಿಕಾ ಶಕ್ತಿ ಇರಬೇಕು. ಸಮಸ್ಯೆಯನ್ನು ಬಿಡಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಆ ಸಮಸ್ಯೆಗೆ ಪರಿಹಾರ ಹುಡುಕುವಂತಹ ಮಾನಸಿಕ ಸಾಮರ್ಥ್ಯ ಇರಬೇಕು ಅಥವಾ ಆಂತರಿಕ ಸಾಮರ್ಥ್ಯ ಇರಬೇಕು. ಮತ್ತು ಪೂರ್ವಜ್ಞಾನವೂ ಕೂಡ ಇದ್ದಾಗ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಅನ್ನೋದು ಈ ತತ್ವದ ವಾದವಾಗಿದೆ. ಸೊ ಈ ನೌಎಡೇಸ್ ಅಥವಾ ಈಗಿನ ದಿನಮಾನಗಳಲ್ಲಿ ಇವೆಲ್ಲವೂ ಇದ್ದಾಗ ಮಾತ್ರ ನಾವು ಯಾವುದಾದ್ರೂ ಒಂದು ಹೊಸದನ್ನು ಕಲಿಯಲು ಸಾಧ್ಯ ಮತ್ತು ಬೇರೆಯವ್ರಿಗಿಂತ ಒಂದು ಹೆಜ್ಜೆ ಮುಂದಿಡಬೇಕಂತಂದರೆ ಆಲ್ ದೀಸ್ ಕಾನ್ಸೆಪ್ಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ಎವ್ರಿ ಚೈಲ್ಡ್ ಆರ್ ಎನಿಬಡಿ.
ಇವರು ಒಂದು ಡೆಫಿನೇಷನ್ ಕೊಡ್ತಾರೆ ಒಳನೋಟ ಕಲಿಕಾ ಸಿದ್ಧಾಂತದ ಪ್ರಕಾರ. ಕಲಿಕೆ ಎಂದರೆ ಒಂದು ಜೀವಿಯಲ್ಲಿ ಕಲಿಕೆ ಉಂಟಾಗಲು ಆ ಜೀವಿಯು ಸಮಸ್ಯೆ ಅಥವಾ ಕಲಿಯುವ ವಸ್ತುವನ್ನು ಸಂಪೂರ್ಣವಾಗಿ ಗ್ರಹಿಸಬೇಕು ಮತ್ತು ಆ ಸಮಸ್ಯೆಯನ್ನು ನಂತರ ಬಿಡಿ ಬಿಡಿಯಾಗಿ ನೋಡಬೇಕು ಹಾಗೂ ಸಮಸ್ಯೆಯನ್ನು ತನ್ನ ಆಂತರಿಕ ಸಾಮರ್ಥ್ಯವಾದ ಆಲೋಚನೆಯ ಮೂಲಕ ಸಂಬಂಧವನ್ನು ಕಲ್ಪಿಸಿ ಪೂರ್ವಜ್ಞಾನವನ್ನು ಬಳಸಿಕೊಂಡು ಪರಿಹರಿಸಬೇಕು. ಅಂದಾಗ ಮಾತ್ರ ಮಗುವಿನಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಆಗಿರ್ಬೋದು ಕಲಿಕೆ ಉಂಟಾಗುತ್ತದೆ ಎಂದು ಇವರು ಪ್ರತಿಪಾದಿಸ್ತಾರೆ. ನೋಡ್ರಿ, ಇಲ್ಲಿ ಎಷ್ಟು ಕಾನ್ಸೆಪ್ಟ್ಸ್ ಇದೆ. ಫಸ್ಟು ಪೂರ್ವಜ್ಞಾನ ಇರಬೇಕು, ಯಾವುದೇ ಒಂದು ಕಲಿಕೆ ಉಂಟಾಗಬೇಕು ಅನ್ನೋದಾದರೆ. ಆಮೇಲೆ ಆ ಮಗುವಿಗೆ ಗ್ರಹಣ ಶಕ್ತಿ ಇರಬೇಕು. ಆಮೇಲೆ ಅವರು ಇರ್ತಕ್ಕಂಥ ಆಂತರಿಕ ಸಾಮರ್ಥ್ಯ ಅಥವಾ ಆಲೋಚನೆ, ಥಿಂಕಿಂಗ್ ಪವರ್ ಇರಬೇಕು, ಆಲೋಚನೆ ಮಾಡುವಂಥ ಸಾಮರ್ಥ್ಯ ಇರಬೇಕು. ಮತ್ತು ಅಲ್ಲಿರ್ತಕ್ಕಂತಹ ಸಮಸ್ಯೆಯನ್ನು ಬಿಡಿ ಬಿಡಿಯಾಗಿ ಯೋಚನೆ ಮಾಡಬೇಕು. ಅಂದರೆ ಅದೇ ಆಲೋಚನೆ ಮಾಡ್ತಾರಲ್ಲ, ಏನೋ ಒಂದು ಕೆಲಸ ಕೊಟ್ಟರೆ ನಾವು ಯಾವ ರೀತಿಯಾಗಿ ಮಾಡ್ಬೋದು, ಯಾವ ರೀತಿಯಾಗಿ ಮಾಡಿದರೆ ರಿಸಲ್ಟ್ ಬರುತ್ತೆ ಅನ್ನೋ ಯೋಚನಾ ಶಕ್ತಿ ಇದ್ದಾಗ ಮಾತ್ರ ಆ ಮಗುವಿಗೆ ಕಲಿಕೆ ಉಂಟಾಗ್ತತಿ ಅನ್ನೋದನ್ನು ಈ ಗೆಸ್ಟಾಲ್ಟ್ ಒಳನೋಟ ಕಲಿಕಾ ಸಿದ್ಧಾಂತ ಎಕ್ಸ್ಪ್ಲೇನ್ ಮಾಡುತ್ತೆ. ಈ ಗೆಸ್ಟಾಲ್ಟ್ ಪಂಥದ ಪಿತಾಮಹ ವರ್ತ್ಮಿಯರ್ ಆಗಿದ್ದಾರೆ. ಆದರೆ ಈ ಒಳನೋಟ ಕಲಿಕಾ ಸಿದ್ಧಾಂತವನ್ನು ಪ್ರಯೋಗದ ಮೂಲಕ ಸಾಬೀತುಪಡಿಸಿದವರು ಕೊಯ್ಲರ್ ಮತ್ತು ಕಾರ್ಟ್ಕಾಫ್. ಓಕೆ, ಇಲ್ಲಿ ನೋಡ್ರಿ, ಭಾಳಷ್ಟು ಸರಿ ನಾವಿಲ್ಲಿ ಕನ್ಫ್ಯೂಸ್ ಆಗ್ತೀವಿ. ಏನು ಕೊಯ್ಲರ್ ಪ್ರಯೋಗ ಅಂತಲೇ ಇದು ಸಿದ್ಧಾಂತವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಆದರೆ ಕೆಲವೊಮ್ಮೆ ಒಳನೋಟ ಕಲಿಕಾ ಸಿದ್ಧಾಂತದ ಪ್ರಯೋಗವನ್ನು ಮಾಡಿದವರು ಅಥವಾ ಮಂಡಿಸಿದವರು ಯಾರು ಅಂತ ಕೇಳಿದಾಗ ಪ್ರಯೋಗ ಮಾಡಿದವರು ಕೊಯ್ಲರ್, ಅವ್ರಿಗೆ ಸಹಾಯ ಮಾಡಿದವರು ಕಾರ್ಟ್ಕಾಫ್. ಕೊಯ್ಲರ್ ಮತ್ತು ಕಾರ್ಟ್ಕಾಫ್ ಅಂತ ಆಪ್ಷನ್ ಇದ್ದರೆ ವಿ ಶುಡ್ ಟಿಕ್ ದಟ್. ಓಕೆ, ಮತ್ತು ಕೊಯ್ಲರ್ ಬೇರೆ ಕಾರ್ಟ್ಕಾಫ್ ಬೇರೆ ಅಂತ ಸಪ್ರೇಟ್ ಇದ್ದರೆ ನಾವು ಫಸ್ಟು ಯಾರು ಅಂತ ಕೇಳಿದಾಗ ಇಬ್ಬರು ಇರೋ ಆಪ್ಷನ್ನ ಚೂಸ್ ಮಾಡೋದು ಬೆಟರ್. ಆದರೆ ವರ್ತ್ಮಿಯರ್ ಅಲ್ಲ, ವರ್ತ್ಮಿಯರ್ ಗೆಸ್ಟಾಲ್ಟ್ ಪಂಥದ ಪಿತಾಮಹ. ಅವರು ಈ ಪಂಥವನ್ನು ಹುಟ್ಟು ಹಾಕಿದವರು. ಯಾರು? ವರ್ತ್ಮಿಯರ್. ಕಾರ್ಟ್ಕಾಫ್, ಕೊಯ್ಲರ್, ಲೆವಿನ್ ಇವರೆಲ್ಲ ಪ್ರತಿಪಾದಕರು. ಈ ಒಳನೋಟ ಕಲಿಕಾ ಸಿದ್ಧಾಂತವನ್ನು ಪ್ರಯೋಗದ ಮೂಲಕ ಸಾಬೀತುಪಡಿಸಿದವರು ಕೊಯ್ಲರ್. ಆ ಕೊಯ್ಲರಿಗೆ ಸಹಾಯ ಮಾಡಿದವರು ಕಾರ್ಟ್ಕಾಫ್. ಓಕೆ, ಸೊ ವಿ ಶುಡ್ ರಿಮೆಂಬರ್ ದೀಸ್ ಸಿಂಪಲ್ ಪಾಯಿಂಟ್ಸ್. ಇವರು ಯಾವ ಪ್ರಯೋಗದ ಮೂಲಕ ಸಾಬೀತುಪಡಿಸ್ತಾರೆ ಅಂದರೆ, ಒಂದು ಚಿಂಪಾಂಜಿಯನ್ನು ಪ್ರಯೋಗದ ವಸ್ತುವನ್ನಾಗಿ ಅಥವಾ ಪ್ರಯೋಗದ ಪ್ರಾಣಿಯನ್ನಾಗಿ ಬಳಸಿಕೊಂಡು ಒಂದು ಪ್ರಯೋಗ ಮಾಡ್ತಾರೆ. ಅಲ್ಲಿ ಏನಿರುತ್ತೆ ಕಂಡೀಷನ್ಸ್, ಪ್ರಯೋಗಕ್ಕೆ ಬಳಸಿರ್ತಕ್ಕಂಥ ಪ್ರಾಣಿ ಯಾವುದು? ಚಿಂಪಾಂಜಿ. ಆ ಚಿಂಪಾಂಜಿಗೆ ಸುಲ್ತಾನ ಅನ್ನೋ ಹೆಸರಿರುತ್ತೆ. ಸುಲ್ತಾನ ಎಂಬ ಚಿಂಪಾಂಜಿಯನ್ನು ಯಾವ ಪ್ರಯೋಗದಲ್ಲಿ ಬಳಸಲಾಗಿದೆ ಅಂತಲೂ ಕೇಳಿದ್ದಾರೆ. ಮತ್ತು ಕೊಯ್ಲರ್ ಪ್ರಯೋಗದಲ್ಲಿ ಬಳಸಲಾದ ಚಿಂಪಾಂಜಿಯ ಹೆಸರೇನು ಅಂತ ಕೇಳಿದ್ದಾರೆ. ಕೊಯ್ಲರ್ ಪ್ರಯೋಗದಲ್ಲಿ ಬಳಸಿರುವ ಪ್ರಾಣಿ ಯಾವುದು ಅಂತಲೂ ಕೇಳಿದ್ದಾರೆ. ಸೊ ಚಿಂಪಾಂಜಿ ಪ್ರಾಣಿ, ಅದರ ಹೆಸರು ಸುಲ್ತಾನ. ಇವರು ಇದನ್ನು ಬಳಸ್ತಾರೆ. ಅಲ್ಲಿ ಕಂಡೀಷನ್ಸ್ ಏನೇನು ಅಪ್ಲೈ ಆಗಿರುತ್ತೆ ಅಂತಂದರೆ, ಆ ಚಿಂಪಾಂಜಿ ಹಸಿದ ಸುಲ್ತಾನ ಆಗಿರುತ್ತೆ. ಮತ್ತು ಒಂದು ಕೊಠಡಿಯಲ್ಲಿ ಆ ಚಿಂಪಾಂಜಿಯನ್ನು ಅವರು ಕೂಡಿ ಹಾಕ್ತಾರೆ. ಆ ಕೊಠಡಿಯಲ್ಲಿ ಏನೇನು ಕಂಡೀಷನ್ಸ್ ಇರ್ತಾವಂದರೆ, ಒಂದು ಮೂಲೆಯಲ್ಲಿ ಆ ಚಿಂಪಾಂಜಿಯ ಕಣ್ಣಿಗೆ ಕಾಣಿಸುವಂತೆ ಒಂದು ಬಾಳೆಗೊನೆಯನ್ನು ನೇತು ಹಾಕಿರ್ತಾರೆ. ಕಣ್ಣಿಗೆ ಕಾಣಿಸ್ತಾ ಇರುತ್ತೆ, ಆದರೆ ಕೈಗೆ ಸಿಗ್ತಾ ಇರಲ್ಲ. ಥರ್ಡ್ ಕಂಡೀಷನ್, ಆ ಕೊಠಡಿಯಲ್ಲಿ ಮತ್ತೆ ಬೇಕಾಬಿಟ್ಟಿಯಾಗಿ ಪೆಟ್ಟಿಗೆಗಳನ್ನು ಮತ್ತು ಕೋಲುಗಳನ್ನು ಬಿಸಾಕಿರ್ತಾರೆ. ಸೊ ದಿಸ್ ಈಸ್ ಆಲ್ ದ ಕಂಡೀಷನ್ಸ್ ಕೊಯ್ಲರ್ ಅಪ್ಲೈಡ್ ಡ್ಯೂರಿಂಗ್ ದಿಸ್ ಎಕ್ಸ್ಪೆರಿಮೆಂಟ್. ಓಕೆ, ಆಫ್ಟರ್ ದಟ್ ಏನಾಗುತ್ತೆ, ಈಗ ಇಲ್ಲಿ ನಾವು ಬಹಳಷ್ಟು ಯೋಚನೆ ಮಾಡಬೇಕಾಗಿದೆ. ನಾನು ಹೇಳಿದ್ದೆ, ಇಲ್ಲಿ ಈ ಸಿದ್ಧಾಂತದ ಪ್ರಕಾರ ಯಾವುದೇ ಒಂದು ಮಗುವಿನಲ್ಲಿ ಕಲಿಕೆ ಉಂಟಾಗಬೇಕಂದ್ರೆ ದೇರ್ ಶುಡ್ ಬಿ ಅನ್ ಇಂಟರ್ನಲ್ ಸ್ಟಿಮ್ಯುಲೈ ಆರ್ ಇಂಟರ್ನಲ್ ಫೋರ್ಸ್, ಪ್ರೇರಣೆ ಅಥವಾ ಪ್ರಚೋದನೆ ಇರಲೇಬೇಕು. ಇಲ್ಲಿ ನಾವು ಎರಡು ರೀತಿಯಾದ ಪ್ರೇರಣೆ ಮತ್ತು ಪ್ರಚೋದನೆಯನ್ನು ನೋಡ್ತೀವಿ. ಫಸ್ಟ್ನೇದು ಆಂತರಿಕ ಪ್ರೇರಣೆ ಮತ್ತು ಎರಡನೇದು ಬಾಹ್ಯ ಪ್ರೇರಣೆ ಅಥವಾ ಆಂತರಿಕ ಪ್ರಚೋದನೆ ಮತ್ತು ಬಾಹ್ಯ ಪ್ರಚೋದನೆ. ಇಲ್ಲಿ ಚಿಂಪಾಂಜಿಯ ಆಂತರಿಕ ಪ್ರಚೋದನೆ ಯಾವುದಾಗಿರುತ್ತೆ ಅಂದರೆ ಅದರ ಹಸಿವು. ಇದ್ರ ಮೇಲೇನೂ ಕ್ವಶನ್ಸ್ ಕೇಳಿದ್ದಾರೆ. ಯಾವ ರೀತಿ ಅಂದರೆ ಅಪ್ಲೈಡ್ ಕ್ವಶನ್ಸ್ ಕೇಳ್ತಾರೆ. ಈಗ 4 ಮಕ್ಕಳು ಸಂಗೀತ ಕ್ಲಾಸಿಗೆ ಹೋಗ್ತಾ ಇರ್ತವೆ, ಆದರೆ ಅದರಲ್ಲಿ ಒಂದು ಮಗು ಮಾತ್ರ ಬಹಳ ಉತ್ತಮ ಸಂಗೀತಗಾರ್ತಿ ಆಗಲು ಕಾರಣವೇನು? ಕಾರಣ ಏನು? ಟೀಚರ್ ಎಲ್ಲರಿಗೂ ಒಂದೇ ಥರ ಪಾಠ ಮಾಡಿರ್ತಾರೆ ಅಥವಾ ಒಂದೇ ಥರ ಸಂಗೀತ ಹೇಳ್ಕೊಟ್ಟಿರ್ತಾರೆ. ಆ ಸಂಗೀತ ಹೇಳ್ಕೊಡೋದು ಬಾಹ್ಯ ಪ್ರೇರಣೆ ಆಗಿರ್ತೈತಿ. ಆ ಮಗುವಿನಲ್ಲಿ ತನ್ನಷ್ಟಕ್ಕೆ ನಾನು ಎಲ್ಲರಿಗಿಂತ ಚೆನ್ನಾಗಿ ಸಂಗೀತ ಕಲಿಬೇಕು ಅನ್ನೋದು ಆಂತರಿಕ ಪ್ರೇರಣೆ ಆಗಿರುತ್ತೆ.
ಆಂತರಿಕ ಪ್ರೇರಣೆಯ ಕಾರಣದಿಂದ ಒಂದು ಮಗು ಎಲ್ಲರಿಗಿಂತ ಉತ್ತಮವಾದ ಸಂಗೀತಗಾರ್ತಿ ಆಗಲು ಸಾಧ್ಯ. ಆ ರೀತಿಯಾಗಿ ಅಪ್ಲೈಡ್ ಇರ್ತಕ್ಕಂಥ ಕ್ವಶನ್ಸ್ನ ಈ ಕಂಡೀಷನ್ಸ್ ಮೇಲೆ ಕೇಳ್ತಾರೆ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡಿರ್ತಾರೆ. ಒಂದು ಪ್ರಚೋದನೆ ಇದೆ. ಪ್ರಚೋದನೆ, ಆಂತರಿಕ ಪ್ರಚೋದನೆ ಚಿಂಪಾಂಜಿಯ ಹಸಿವಾಗಿರುತ್ತೆ. ಬಾಹ್ಯ ಪ್ರಚೋದನೆ ಕಣ್ಣಿಗೆ ಕಾಣಿಸುವಂತೆ ನೇತು ಹಾಕಿದ ಬಾಳೆಹಣ್ಣಿನ ಗೊನೆ ಆ ಚಿಂಪಾಂಜಿಗೆ ಅದನ್ನು ಪಡ್ಕೋಬೇಕು ಅನ್ನೋದಕ್ಕೆ ಒಂದು ಪ್ರಚೋದನೆ ಆಗಿರುತ್ತೆ. ಓಕೆ, ಮತ್ತು ಗ್ರಹಿಕೆ. ಇಲ್ಲೇನಾಗುತ್ತೆ, ಅವರು ಆ ಚಿಂಪಾಂಜಿನ ಕೋಣೆಯಲ್ಲಿ ಬಿಟ್ಟು ಸುಮ್ಮನೆ ನೋಡ್ತಾರೆ, ಅಬ್ಸರ್ವೇಷನ್ ಮಾಡ್ತಾರೆ. ಅಲ್ಲೇನಾಗುತ್ತೆ, ಆ ಬಾಳೆಹಣ್ಣನ್ನು ಅದು ಜಂಪ್ ಮಾಡಿ ನೆಗಿತಾ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಬಟ್ ಅದಕ್ಕೆ ಸಿಗಲ್ಲ. ಬಹಳಷ್ಟು ಸತಿ ಟ್ರೈ ಮಾಡಿ ಸುಮ್ಮನೆ ಕೂರುತ್ತೆ. ಸುಮ್ಮನೆ ಕೂತಾಗ ಅದು ಒಂದು ಯೋಚನೆ ಮಾಡುತ್ತೆ. ಏನಂತ ಯೋಚನೆ ಮಾಡುತ್ತೆ, ಅಲ್ಲಿ ಇರ್ತಕ್ಕಂತಹ ಈ ಕಟ್ಟಿಗೆಗಳನ್ನು ಮತ್ತು ಪೆಟ್ಟಿಗೆ ತುಂಡುಗಳನ್ನು ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫಸ್ಟಿಗೆ ಪೆಟ್ಟಿಗೆ ತುಂಡು ತೊಗೊಳಲ್ಲ. ಫಸ್ಟ್ ಅದು ಅಲ್ಲಿ ಬಿದ್ದಿರ್ತಕ್ಕಂಥ ಕೋಲ್ ತೊಗೊಂಡು ಹೊಡೆಯೋಕ್ಕೆ ಟ್ರೈ ಮಾಡುತ್ತೆ, ಹೊಡೆದು ಬೀಳ್ಸ್ಕೊಳಕ್ಕೆ. ಅವಾಗೂ ಕೂಡ ಅದಕ್ಕೆ ಸಿಗೋದಿಲ್ಲ. ಆಫ್ಟರ್ ದಟ್ ಅಲ್ಲಿರ್ತಕ್ಕಂತಹ ಪೆಟ್ಟಿಗೆ ತುಂಡುಗಳನ್ನು ಒಂದ್ರ ಮೇಲೆ ಇಟ್ಟು ಜೋಡಿಸ್ಕೊಂಡು ಆ ಪೆಟ್ಟಿಗೆ ಮೇಲೆ ಹತ್ತಿ ಕೋಲಿನ ಮೂಲಕ ಬಾಳೆಹಣ್ಣಿನ ಗೊನೆಗಳನ್ನು ಬೀಳಿಸ್ಕೊಂಡು ಬಾಳೆಹಣ್ಣು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ಏನಾಗುತ್ತೆ, ಆ ಆಲೋಚನೆಯ ನಂತರ ಪ್ರಯತ್ನ, ಬಿಫೋರ್ ಏನು ಮಾಡುತ್ತೆ, ಬರೀ ತಾನೇ ನೆಗೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ದೈಹಿಕವಾಗಿ ಬಾಳೆಹಣ್ಣು ಅದಕ್ಕೆ ಸಿಗಲ್ಲ. ಆಮೇಲೆ ಒಂದು ಯೋಚನೆ ಮಾಡಿ ಸಂದರ್ಭಕ್ಕೆ ತಕ್ಕ ಪೂರ್ವಜ್ಞಾನವನ್ನು ಬಳಸಿಕೊಳ್ತತಿ. ಅದು ಎಲ್ಲೋ ನೋಡಿರ್ಬೋದು ಅಥವಾ ಅದಕ್ಕೇನೋ ಮೆಮೊರೈಸ್ ಆಗ್ಬೋದು. ಸೊ ಈ ಕೋಲ್ ತಗೊಂಡಿದ್ದು ಬಡಿದ್ರೆ ಸಿಗ್ಬೋದೇನೋ ಅನ್ನೋ ಒಂದು ಕಾನ್ಸೆಪ್ಟು ಫ್ಲ್ಯಾಶ್ ಆದಾಗ, ಯಾವಾಗ ಫ್ಲ್ಯಾಶ್ ಆಗುತ್ತೆ, ದಟ್ ಶುಡ್ ಬಿ ಥಿಂಕ್ ಅಲ್ವಾ. ಅದು ಯೋಚನೆ ಮಾಡಿದಾಗ ಅಥವಾ ಆಲೋಚನೆ ಮಾಡಿದಾಗ ಅದಕ್ಕೆ ಗೊತ್ತಾಗುತ್ತೆ, ನಾವು ಆ ಥರ ಕೋಲ್ ತಗೊಂಡು ಬಡಿದ್ರೆ ಬಾಳೆಹಣ್ಣು ಬೀಳುತ್ತೆ ಅನ್ನೋದು. ಅದಕ್ಕೆ ನಾವು ಪೂರ್ವಜ್ಞಾನ ಅಂತ ಕರಿತೀವಿ. ಅದು ಬಾಳೆಹಣ್ಣು ಕೋಲಿಗೂ ಸಮೇತ ಎಟಗದ ಕಾರಣ ಮತ್ತು ಪೆಟ್ಟಿಗೆಗಳನ್ನು ಒಂದ್ರ ಮೇಲೆ ಒಂದು ಜೋಡಿಸಿ ಕೋಲ್ ತಗೊಂಡು ಬಡಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಟ್ ದ ಎಂಡ್ ಇಟ್ ವಿಲ್ ಗೆಟ್ ದ ಬನಾನಸ್. ಕೊನೆಯಲ್ಲಿ ಅದಕ್ಕೆ ಬಾಳೆಹಣ್ಣು ಸಿಗ್ತವೆ. ಸೊ ಈ ರೀತಿಯಾಗಿ ಆ ಕಂಡೀಷನ್ಸ್ನ ಅಪ್ಲೈ ಮಾಡ್ತಾರೆ. ಮತ್ತೆ ಏನು ಮಾಡ್ತಾರೆ ಅವರು, ನೆಕ್ಸ್ಟ್ ಡೇ ಇನ್ನೊಂದು ಬೇರೆ ಸಿಚುವೇಶನ್ಸ್ ಅಥವಾ ಇಲ್ಲಿ ಪೆಟ್ಟಿಗೆಗಳನ್ನು ಹಾಕಿರ್ತಾರೆ, ಇನ್ನೊಂದು ಸತಿ ಚೇರ್ ಇಟ್ಟಿರ್ತಾರೆ, ಟೇಬಲ್ ಇಟ್ಟಿರ್ತಾರೆ. ಈ ರೀತಿ ಬೇರೆ ಬೇರೆ ಕಂಡೀಷನಿಂಗ್ ಇರ್ತಕ್ಕಂಥ ರೂಮಲ್ಲಿ ಆ ಹಸಿದ ಚಿಂಪಾಂಜಿನೇ ಬಿಡ್ತಾರೆ. ಅದೇನು ಮಾಡುತ್ತೆ, ಇಲ್ಲಿ ಆಲ್ರೆಡಿ ಒಂದು ಸತಿ ಟ್ರಯಲ್ ಮಾಡಿರುತ್ತಲ್ಲ, ನೆಕ್ಸ್ಟ್ ಅಲ್ಲಿರ್ತಕ್ಕಂಥ ಆಕ್ಸೆಸಿಬಲ್ಸ್ನ ಅಥವಾ ಥಿಂಗ್ಸ್ನ ಬಳಸಿಕೊಂಡು ಮತ್ತು ಅದು ಈಸಿಯಾಗಿ ಬಾಳೆಹಣ್ಣನ್ನು ಕಿತ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ನಾವು ಇನ್ನೊಂದು ನೆನಪಿಟ್ಕೋಬೇಕು, ಆ ಕಲಿಕೆಯನ್ನು ಅಥವಾ ಯಾವುದೇ ಒಂದು ಕಲಿತ ವಿಷಯವನ್ನು ಬೇರೆ ರೀತಿಯ ಸಂದರ್ಭಕ್ಕೂ ಕೂಡ ಬಳಸುವಂಥ ಸಾಮರ್ಥ್ಯವನ್ನು ಪಡೆದಾಗ ಮಾತ್ರ ಸಂಪೂರ್ಣ ಕಲಿಕೆ ಉಂಟಾಗೈತಿ ಅನ್ನೋದನ್ನ ಈ ಒಳನೋಟ ಕಲಿಕಾ ಸಿದ್ಧಾಂತ ಹೇಳ್ತತಿ. ಸೊ ಈ ಎಲ್ಲ ಪ್ರಯತ್ನಗಳು ಅಥವಾ 3-4 ಡಿಫ್ರೆಂಟ್ ಕಂಡೀಷನ್ಸಲ್ಲಿ ಸೇಮ್ ಸುಲ್ತಾನನನ್ನು ಕಳಿಸಿ ಅವರು ಅಬ್ಸರ್ವೇಷನ್ ಮಾಡಿ ಇಂತಹ ಸಿಚುವೇಶನ್ಸ್ ಇದ್ದಾಗ ಮಾತ್ರ ಕಲಿಕೆ ಉಂಟಾಗುತ್ತೆ ಅಂತ ಬಹಳ ಸ್ಪಷ್ಟವಾಗಿ ಕೊಯ್ಲರ್ ಮತ್ತು ಕಾರ್ಟ್ಕಾಫ್ ಅಥವಾ ಈ ಗೆಸ್ಟಾಲ್ಟ್ ಪಂಥದ ವಾದಿಗಳು ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಗೆಸ್ಟಾಲ್ಟ್ ಒಳನೋಟ ಕಲಿಕೆಯ ಪ್ರಮುಖ ಅಂಶಗಳು ಯಾವ್ಯಾವು ಅಂತಂದರೆ, ಒಂದನೇದು ಪೂರ್ವಜ್ಞಾನ. ಓಕೆ, ಕಲಿಕೆಗೆ ಪೂರ್ವಜ್ಞಾನ ಬಹಳ ಅವಶ್ಯಕವಾಗಿರ್ತತಿ. ಏನು ಪೂರ್ವಜ್ಞಾನ ಅಂತಂದರೆ, ಈಗ ಬೇರೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿರಿ. ಈಗ ನೋಡಿರಿ, ಸೈಕಲ್ ಕಲ್ತಿರೋ ಮಕ್ಕಳಿಗೆ ಸ್ಕೂಟಿ ಅಥವಾ ಬೈಕ್ ಹೊಡೆಯೋದು ಯೂಸ್ ಆಗುತ್ತೆ, ಹೌದಾ? ಏನು ಅದು ಸೈಕಲ್ ಕಲಿಯುವಾಗ ಯಾವ ರೀತಿ ಹ್ಯಾಂಡಲನ್ನು ರೈಟ್ ಸೈಡಿಗೆ ಹೋಗುವಾಗ ಯಾವ ರೀತಿ ಟರ್ನ್ ಮಾಡಬೇಕು, ಲೆಫ್ಟ್ ಸೈಡಿಗೆ ಹೋಗುವಾಗ ಯಾವ ರೀತಿ ಟರ್ನ್ ಮಾಡಬೇಕು, ಹೌದಾ? ಈಸಿ ಆಗಿರುತ್ತೆ. ಅದನ್ನು ಅವರು ಗಾಡಿ ಕಲಿಯುವಾಗ ಈಸಿಯಾಗಿ ಅಪ್ಲೈ ಮಾಡಿಕೊಂಡು ಕಲಿತಾರೆ. ಅದನ್ನೇ ನಾವು ಪೂರ್ವಜ್ಞಾನ, ಅದನ್ನ ಹೇಳ್ಕೊಡೋದು ಬೇಡ ಅವರಿಗೆ, ಹ್ಯಾಂಡಲ್ ತಿರುಗಿಸೋದು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅದೇ ಪೂರ್ವಜ್ಞಾನದ ಬಳಕೆ ಆಗಿರುತ್ತೆ, ಬೇರೆ ರೀತಿ ಉದಾಹರಣೆ ನೋಡೋದಾದರೆ. ಮತ್ತು ಪ್ರಚೋದನೆ ಕೂಡ ಬಹಳ ಇಂಪಾರ್ಟೆಂಟ್. ಈಗ ಸುಮ್ಮನೆ ಆ ಚಿಂಪಾಂಜಿ ಅದಕ್ಕೆ ಹೊಟ್ಟೆ ಹಸ್ತಿಲ್ಲ ಅಂತಂದಿದ್ರೆ ಇಟ್ ವಿಲ್ ನೆವರ್ ಟ್ರೈ ಅಲ್ವಾ. ಅದು ಟ್ರೈ ಮಾಡೋಕ್ಕೆ ಹೋಗ್ತಿಲ್ಲ, ಹೋಗ್ಲಿ ಬಿಡು ಅಂತ ಸುಮ್ಮನೆ ಬಿಟ್ಬಿಡ್ತೀವಿ. ನಾವೇ ಆದರೂ ಕೂಡ ಹೀಗೆ ಎಕ್ಸಾಮ್ ಇದೆ ಅನ್ನೋ ಕಾರಣಕ್ಕೆ ಓದ್ತೀವಲ್ವ, ದಿನಾನು ಓದ್ತೀವ ಅನ್ನೋ ಆ ಇಂಟರ್ನಲ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಎಕ್ಸ್ಟರ್ನಲ್ ಫೋರ್ಸ್ ಅಥವಾ ಸ್ಟಿಮ್ಯುಲೇಷನ್ ಇದ್ದಾಗ ಮಾತ್ರ ಕಲಿಕೆ ಉಂಟಾಗಲು ಸಾಧ್ಯ ಅಂತ ಹೇಳ್ತಾರೆ. ಥರ್ಡ್ ಒನ್ ಗ್ರಹಿಕೆ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಒಂದು ಲೆಕ್ಕ ಕೊಟ್ಟಿದ್ದಾರೆ ಅಥವಾ ಏನೋ ಒಂದು ಕ್ವಶನ್ಸ್ ಕೊಟ್ಟಿದ್ದಾರಲ್ವ, ನಾವು ಆ ಕ್ವಶನ್ನ ಗ್ರಹಿಕೆ ಮಾಡಿದಾಗ ಮಾತ್ರ ನಾವು ಅದಕ್ಕೆ ಸರಿಯಾದ ಉತ್ತರವನ್ನು
ಟಿಕ್ ಹಾಕೋಕ್ಕೆ ಅಥವಾ ಬರೆಯೋಕ್ಕೆ ಸಾಧ್ಯ. ಅದೇ ರೀತಿ ಯಾವುದೇ ಒಂದು ಮಗುವಿಗೆ ಕಲಿಕೆ ಉಂಟಾಗಬೇಕಂದ್ರೆ ಅಲ್ಲಿರ್ತಕ್ಕಂಥ ಸಮಸ್ಯೆಯನ್ನು ಗ್ರಹಿಸೋದನ್ನು ಆ ಮಗು ಕಲ್ತಿರಬೇಕು. ಅಷ್ಟು ಮಿನಿಮಮ್ ನಾಲೆಡ್ಜ್ ಆ ಮಗುವಿಗೆ ಇರಬೇಕು. ಮತ್ತು ಬುದ್ಧಿಶಕ್ತಿ, ಆಲೋಚನಾ ಶಕ್ತಿ. ನಾವು ಸುಮ್ಮನೆ ಫಸ್ಟಿಗೆ ಜಂಪ್ ಮಾಡಿ ಸಿಗದೆ ಇದ್ದಾಗ ಸುಮ್ಮನೆ ಬಿಟ್ಬಿಟ್ಟಿದ್ರೆ ಅದು ಹೊಟ್ಟೆನೂ ತುಂಬ್ತಿರಲಿಲ್ಲ, ಅದು ಬಾಳೆಹಣ್ಣು ಅದಕ್ಕೆ ಸಿಗ್ತಿರಲಿಲ್ಲ. ಬಟ್ ಅದೇನು ಮಾಡಿತ್ತು, ಆಲೋಚನೆ ಮಾಡಿ ಮತ್ತು ಅಲ್ಲಿರ್ತಕ್ಕಂತಹ ಸಾಮಗ್ರಿಗಳನ್ನು ಬಳಸ್ಕೊಂಡು ಅದು ಬಾಳೆಹಣ್ಣು ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ಅದನ್ನು ಆಲೋಚನಾ ಶಕ್ತಿ ಅದು ಕೂಡ ಅವಶ್ಯಕ ಇದೆ. ಕಲಿಕಾ ಸನ್ನಿವೇಶ ಇದೆಲ್ಲ ಆಗಬೇಕಂದ್ರೆ ದೇರ್ ಶುಡ್ ಬಿ ಆ್ಯನ್ ಪರ್ಟಿಕ್ಯುಲರ್ ಆ್ಯಂಡ್ ಎಸೆನ್ಷಿಯಲ್ ಎನ್ವಿರಾನ್ಮೆಂಟ್. ಅವಶ್ಯಕ ಇರ್ತಕ್ಕಂಥ ಸನ್ನಿವೇಶ ಇರಲೇಬೇಕು. ಈಗ ನೋಡಿರಿ, ಒಂದು ಮಕ್ಕಳು ಈಗ ಅತಿ ಶ್ರೀಮಂತರ ಮನೆಯಲ್ಲಿ ಏನಾಗಿರ್ತಾವೆ ಮಕ್ಕಳು, ಅವ್ರಿಗೆ ಎಲ್ಲ ರೀತಿಯ ಎನ್ವಿರಾನ್ಮೆಂಟ್ ಇರುತ್ತೆ. ಅವಾಗೇನಾಗ್ತಾವೆ, ಅವರಿಗೆ ಬ್ಯಾಕ್ಲಾಗ್ಸ್ ಕಡಿಮೆ. ಬ್ಯಾಕ್ಲಾಗ್ಸ್ ಮೀನ್ಸ್ ನಾಟ್ ಇನ್ ಸ್ಟಡೀಸ್ ಅಂತಲ್ಲ, ಬೇರೆ ಯಾವುದೇ ಕೊರತೆ ಇರದೇ ಇರುವ ಕಾರಣಕ್ಕೆ ಅವ್ರು ಮುಂದೆ ಹೋಗ್ತಾನೇ ಇರ್ತಾರೆ. ಈಗ ನಾವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟಲ್ಲಿ ನೋಡ್ತೀವಲ್ವ, ಈಗ ಭಾಳಷ್ಟು ಜನ ಬಿಸ್ನೆಸ್ ಮೈಂಡೆಡ್ ಇರ್ತಕ್ಕಂಥವ್ರು ಅಥವಾ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂತಹ ಫ್ಯಾಮಿಲಿಯಲ್ಲಿ ನಾವೇ ಎಕ್ಸಾಂಪಲ್ ತೊಗೊಂಡ್ರೆ, ಬಿಸ್ನೆಸ್ ಫ್ಯಾಮಿಲಿಯವ್ರು ಏನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಬಗ್ಗೆ ಅವರಿಗೆ ಸಣ್ಣನಿದ್ದಾಗಿದ್ದನೇ ನಾಲೆಡ್ಜ್ ಇರುತ್ತೆ. ಅವ್ರ ಅಪ್ಪ ಅಮ್ಮ ಮಾಡಿರ್ತಾರೆ, ಅವ್ರ ಅಜ್ಜಿ ತಾತ ಮಾಡ್ತಾಯಿರ್ತಾರೆ. ಓಕೆ, ಸರೌಂಡಿಂಗ್ ಎನ್ವಿರಾನ್ಮೆಂಟ್. ಈಗ ಯಾರೋ ಹಳ್ಳಿಯಿಂದ ರೈತರ ಮಕ್ಕಳು, ಅಫ್ಕೋರ್ಸ್ ನಾವು ಕೂಡ ಅದನ್ನು ಮಾಡ್ತೀವಿ, ಬಟ್ ನಮಗೆ ಆ ನಾಲೆಡ್ಜು ನಮ್ಮ ಮೆಚೂರಿಟಿ ಬಂದಮೇಲೆ ನಮಗೆ ಅದು ಸಿಗುತ್ತೆ ಅಲ್ವಾ. ಸೊ ಅದನ್ನು ನಾವು ಕಲಿಕಾ ಸನ್ನಿವೇಶ ಅಂತ ಕರಿತೀವಿ. ಓಕೆ, ಅಥವಾ ಈಗ ನಾವು ಇಲ್ಲೇ ಸಣ್ಣ ಮಕ್ಕಳದ್ದು ಎಕ್ಸಾಂಪಲ್ ತೊಗೊಳೋದಾದರೆ, ಅಂಗನವಾಡಿಯಲ್ಲಿ ಒಂದು ಡಿಫ್ರೆಂಟ್ ಎನ್ವಿರಾನ್ಮೆಂಟ್ ಇದ್ದಾಗ ಒಳ್ಳೆ ರೀತಿಯ ಟೀಚರ್ಸ್ ಇದ್ದರೆ ಆ ಮಕ್ಕಳು ಬೇಗ ಕಲಿತೇ ಬಿಡ್ತಾರೆ. ಎಲ್ಲ ಸಾಮಗ್ರಿಗಳನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಆ ಮಗುವಿಗೆ ಹೇಳ್ಕೊಡ್ಬೇಕು ಅನ್ನೋ ಪೂರ್ವಜ್ಞಾನ ಆ ಟೀಚರ್ಗಿದ್ದರೆ ಆ ಮಕ್ಕಳು ಬೇಗ ಕಲಿತಾರೆ. ಕೆಲವೊಬ್ಬರು ಟೀಚರ್ಸ್ಗಳು ಇರ್ತಾರೆ, ಈಗ ಅಂಗನವಾಡಿಯಲ್ಲಿ ಸುಮ್ಮನೆ ಏನೋ PUC ಅಥವಾ ಆ ಥರ ಅಲ್ಲ, ಒಬ್ಬೊಬ್ಬರು ಕಲಿಸಲೇಬೇಕು ಅನ್ನೋ ಮನೋಸಾಮರ್ಥ್ಯ ಇದ್ದವರು ಏನೂ ಓದಿಲ್ಲದೆ ಇದ್ದರೂ ಕೂಡ ಕಲಿಸ್ತಾರೆ. ಈ ನೆಗ್ಲಿಜಬಲ್ ಪರ್ಸನ್ಸ್ ಇರ್ತಾರಲ್ಲ, ದೇ ಕಾಂಟ್ ಡೂ ಎನಿಥಿಂಗ್ ಅಂತ ಹೇಳ್ಬೋದು. ಅದಕ್ಕೆ ನಾವು ಕಲಿಕಾ ಸನ್ನಿವೇಶ ಅಂತ ಕರಿತೀವಿ. ಈ 5 ಇಂಪಾರ್ಟೆಂಟ್ ಅಂಶಗಳು ಈ ಒಳನೋಟ ಕಲಿಕಾ ಸಿದ್ಧಾಂತದಲ್ಲಿ ಬರ್ತಕ್ಕಂಥವು. ಮತ್ತು ಇಲ್ಲೊಂದು ಕೆಲವು ತತ್ವಗಳನ್ನು ನಾವು ನೋಡ್ತೀವಿ. ಗೆಸ್ಟಾಲ್ಟ್ ಸಿದ್ಧಾಂತದ ಪ್ರಮುಖ ತತ್ವಗಳು ಯಾವ್ಯಾವು ಅಂದರೆ, ಸಾಮೀಪ್ಯತೆ, ಪ್ರಾಕ್ಸಿಮಿಟಿ. ಏನು ಈ ಕೊಯ್ಲರ್ನ ಪ್ರಯೋಗದಲ್ಲಿ ನಾವು ಸಾಮೀಪ್ಯತೆ ಯಾವುದಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂತಂದರೆ, ಅದು ಫಸ್ಟಿಗೆ ಕೋಲ್ ತಗೊಂಡು ಒಡೆದು ಬೀಳ್ಸೋಕ್ಕೆ ಟ್ರೈ ಮಾಡಿತ್ತು, ಆದರೆ ಅದಕ್ಕೆ ಸಿಗಲಿಲ್ಲ. ಅದು ಸಾಮೀಪ್ಯತೆಯನ್ನು ಯೋಚನೆ ಮಾಡಿತ್ತು. ನಾವು ಪೆಟ್ಟಿಗೆ ಇಟ್ಟು ಮತ್ತೆ ಅದ್ರ ಮೇಲೆ ಹತ್ತಿದ್ರೆ ಅದು ಬಹಳ ಹತ್ತಿರ ಆಗುತ್ತೆ, ಸೊ ಅದರಿಂದ ನಾವು ಬನಾನನ ಕಿತ್ಕೋಬೋದು ಅನ್ನೋದು ಆ ಸುಲ್ತಾನನಿಗೆ ಫ್ಲ್ಯಾಶ್ ಆಗಿರ್ತಕ್ಕಂಥ ಒಂದು ಕಾನ್ಸೆಪ್ಟ್. ಅದನ್ನು ನಾವು ಪ್ರಾಕ್ಸಿಮಿಟಿ ಅಥವಾ ಸಾಮೀಪ್ಯತೆ ಅಂತ ಕರಿತೀವಿ. ಈಗ ನಾವು ಏನೋ ಒಂದು ನಮಗೆ ಯಾವುದೋ ಒಂದು ಸಮಸ್ಯೆ ಕೊಟ್ಟಾಗ ಅದು ಈಸಿಯಾಗಿ ಸಾಲ್ವ್ ಆಗುವಂಥ ಪಾತ್ನಲ್ಲಿ ನಾವು ಹೋಗಬೇಕು. ಅದನ್ನು ಬಿಟ್ಟು ಕನ್ನಡದಲ್ಲಿ ಹೇಳ್ತಾರಲ್ಲ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬರೋದನ್ನು, ಅದನ್ನು ಮಾಡಬಾರ್ದು. ಅದನ್ನೇ ನಾವು ಸಾಮೀಪ್ಯತೆ ಅಂತ ಹೇಳ್ತೀವಿ. ಸಾಮ್ಯತೆ, ಸಿಮಿಲ್ಯಾರಿಟಿ. ಈ ಸಿಮಿಲ್ಯಾರಿಟಿ ಎಲ್ಲಿ ಬಳಸಿತ್ತು ಆ ಸುಲ್ತಾನ ಅಂದರೆ, ನಾನು ಹೇಳಿದ್ನಲ್ಲ, ಸೇಮ್ ಕಂಡೀಷನ್ಸ್ನ ಬಿಟ್ಟು ಬೇರೆ ರೂಮಿಗೆ ಅದನ್ನು ಶಿಫ್ಟ್ ಮಾಡಿ ಬೇರೆ ಬೇರೆ ಸಾಮಗ್ರಿಗಳನ್ನು ಕೊಟ್ಟಾಗ ಕೂಡ ಆ ಸುಲ್ತಾನ ಮತ್ತೆ ಅದನ್ನು ಈಸಿಯಾಗಿ ಬನಾನ ಕಿತ್ಕೊಳ್ಳುತ್ತೆ. ಅಂದರೆ ಸಿಮಿಲಾರಿಟೀಸ್ನ ಅಥವಾ ಒಂದೇ ಕಾನ್ಸೆಪ್ಟನ್ನ ಬೇರೆ ರೀತಿ ಅಪ್ಲೈ ಮಾಡಿಕೊಂಡು ಇಟ್ ವಿಲ್ ಲರ್ನ್ ಅಂತ ಹೇಳ್ಬೋದು. ಆ ರೀತಿ ಸಿಮಿಲ್ಯಾರಿಟಿನ ನಾವು ಬಳಸಬೇಕು. ಮತ್ತು ಸರಳತೆ, ಅಂದರೆ ಕಾಂಪ್ಲಿಕೇಟೆಡ್ ಮಾಡ್ಕೋಬಾರ್ದು ಯಾವುದೇ ವಿಚಾರವನ್ನು. ಬಹಳ ಸಿಂಪಲ್ಲಾಗಿ ಸುಲಭಕ್ಕೆ ನಾವು ಅದನ್ನು ಕಲಿಯೋದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಒಗ್ಗೂಡಿಸುವಿಕೆ. ಇಲ್ಲಿ ನೋಡಿರಿ, ಸಮಸ್ಯೆಯನ್ನು ಬಿಡಿಯಾಗಿ ಫಸ್ಟು ಅದನ್ನು ನೋಡಿ ಆಮೇಲೆ ಇಡಿಯಾಗಿ ನಾವು ಅದನ್ನ ಕನ್ವರ್ಟ್ ಮಾಡ್ಕೊಳೋದೇ ಈ ಒಳನೋಟ ಕಲಿಕಾ ಸಿದ್ಧಾಂತದ ಪ್ರಮುಖ ತತ್ವ. ಈ ಗೆಸ್ಟಾಲ್ಟ್ ಅನ್ನೋದೇ ಸಂಘಟಿತ ಇಡಿಯಾಗಿರ್ತತಿ. ಬಿಡಿಯಾಗಿರುವುದನ್ನು ಇಡಿಯಾಗಿ ನಾವು ನೋಡಿದಾಗ ಆ ಸಮಸ್ಯೆಗೆ ಪರಿಹಾರ ಸಿಗ್ತತೆ ಅನ್ನೋದು ಈ ಗೆಸ್ಟಾಲ್ಟ್ ತತ್ವ ಅಥವಾ ಗೆಸ್ಟಾಲ್ಟ್ ಪಂಥದ ವಾದ. ಸೊ ಒಗ್ಗೂಡಿಸುವಿಕೆ ಇದು ವೆರಿ ಇಂಪಾರ್ಟೆಂಟ್. ಈ ಕೋಲಿತ್ತು, ಪೆಟ್ಟಿಗೆ ಇತ್ತು, ಅದನ್ನು ಯಾವ ರೀತಿ ಮ್ಯಾಚ್ ಮಾಡಿ ಅದು ಹತ್ತಿ ಬನಾನ ಕಿತ್ಕೋಬೇಕನ್ನೋದು ಅದಕ್ಕೆ ಗೊತ್ತಾಗೋದೇ ಒಗ್ಗೂಡಿಸುವಿಕೆ. ಈ 4 ತತ್ವಗಳು ಈ ಗೆಸ್ಟಾಲ್ಟ್ ಒಳನೋಟದ ಸಿದ್ಧಾಂತದ ಪ್ರಮುಖ ತತ್ವಗಳಾಗಿದ್ದಾವೆ. ಮತ್ತು ಈ ಗೆಸ್ಟಾಲ್ಟ್ ಒಳನೋಟ ಕಲಿಕಾ ಸಿದ್ಧಾಂತದ ಶೈಕ್ಷಣಿಕ ಅನ್ವಯಗಳು ಏನೇನು ಅಂತಂದರೆ,
ಸೇಮ್ ಯಾವುದೇ ಒಂದು ವಿದ್ಯಾರ್ಥಿಯಲ್ಲಿ ಕಲಿಕೆ ಉಂಟಾಗಬೇಕಂದ್ರೆ ವೆರಿ ಇಂಪಾರ್ಟೆಂಟ್ ಪ್ರೇರಣೆ ಮತ್ತು ಪ್ರೋತ್ಸಾಹ ಅವಶ್ಯಕ, ಅತ್ಯವಶ್ಯಕ. ಹೌದಾ? ಅದಕ್ಕೆ ಇಂಟರ್ನಲ್ ಪ್ರೇರಣೆ ಸಿಕ್ಕರೆ ಬಹಳ ಒಳ್ಳೆಯದು. ತನ್ನಷ್ಟಕ್ಕೆ ತಾನೇ ಅದು ಕಲಿಬೇಕು ಅನ್ನೋ ಹಂಬಲ ಮಗುವಿಗೆ ಉಂಟಾದರೆ ಏನೇ ಎಕ್ಸ್ಟರ್ನಲ್ ಡಿಮೆರಿಟ್ಸ್ ಇದ್ದರೂ ಕೂಡ ಇಟ್ ವಿಲ್ ಲರ್ನ್. ಅದು ಆಗಲ್ಲ. ನಾವು ಒತ್ತಡಪೂರ್ವಕವಾಗಿ ಪ್ರೇರಣೆ ಕೊಟ್ಟು ಕಲಿಸ್ತೀವಿ ಅಂದರೆ ಹ್ಯಾಪನ್ಸ್ ಆಗುತ್ತೆ, ಬಟ್ ಇಟ್ ವಿಲ್ ಟೇಕ್ ಅ ಟೈಮ್. ನೆಕ್ಸ್ಟು, ಸಮಸ್ಯೆಯನ್ನು ಬಿಡಿಸಲು ವಿದ್ಯಾರ್ಥಿಗೆ ಸೂಕ್ತವಾದ ಸ್ವಾತಂತ್ರ್ಯ ನೀಡಬೇಕು. ಇದು ಟ್ರಯಲ್ ಆ್ಯಂಡ್ ಎರರಿಗೆ ಮ್ಯಾಚ್ ಆಗುತ್ತೆ. ಏನು? ಸಮಸ್ಯೆಯನ್ನು ಬಿಡಿಸಲು ವಿದ್ಯಾರ್ಥಿಗೆ ಸೂಕ್ತವಾದ. ಈಗ ನೋಡ್ರಿ, ನಾವು ABCD ನಮಗೆ ಗೊತ್ತದ, ಹೌದಾ? ಎಲ್ಲ ಹಂಗೆ ಪಟ ಬರೆದ್ಬಿಡ್ತೀವಿ. ಅದನ್ನೇ ಈಗಿನ pre-KG ಸೇರಿರೋ ಮಗುಗೆ ಆಗ್ಲಿಲ್ಲ ಹಿಂಗಲ್ಲ ಹಿಂಗೆ ಅಂತ ನಾವೇ ಕೈಲಿ ತಿದ್ದಿಸೋದಲ್ಲ. ಅದಟ್ಟಿಗೆ ಅದು ಬರೆಯೋಕ್ಕೆ ಕೈ ಬಿಡಬೇಕು. ಅದು ಎಲ್ಲಿ ತಪ್ಪು ಮಾಡುತ್ತೆ ಅಲ್ಲಿ ನಾವು ಅದನ್ನು ಸರಿ ಮಾಡಿದಾಗ, ಅಥವಾ ಈ ರೀತಿ ಮಾಡಬೇಡ, ಈ ರೀತಿ ಮಾಡು ಅಂತ ಅದಕ್ಕೆ ಸ್ವಾತಂತ್ರ್ಯ ಕೊಟ್ಟು ಹೇಳ್ಕೊಟ್ಟಾಗ ಮಾತ್ರ ಇಟ್ ವಿಲ್ ಲರ್ನ್. ಮತ್ತು ಪೂರ್ವಜ್ಞಾನವನ್ನು ಉಪಯೋಗಿಸಲು ಅದಕ್ಕೆ ಪ್ರೇರಣೆ ನೀಡಬೇಕು. ಪೂರ್ವಜ್ಞಾನ ಉಪಯೋಗಿಸಲು ಯಾವ ರೀತಿ ಪ್ರೇರಣೆ ನೀಡೋದು ಅಂತಂದರೆ, ಈಗ ಸ್ಕೂಲಲ್ಲೆಲ್ಲ ಆಡಿಸ್ತಾರೆ ಬಾಲಿಂದ ಬಕೆಟ್ ಅಂತ. ಒಂದು ಬಾಲ್ ತೊಗೊಂಡು ಅದು ಬಕೆಟಿಗೆ ಹಾಕೋದು ದೂರ ನಿಂತು. ಅದು ಎಲ್ಲಿ ಪೂರ್ವಜ್ಞಾನ ಎಲ್ಲಿ ಯೂಸ್ ಆಗುತ್ತೆ ಹೇಳ್ರಿ ನೋಡೋಣ. ಈ ಲಗೋರಿ ಆಟ ಆಡುವಾಗ ಆ ಪೂರ್ವಜ್ಞಾನ ಯೂಸ್ ಮಾಡ್ಕೋಬೋದಾ ನಾವು? ಕರೆಕ್ಟ್ ಬಕೆಟಿಗೆ ಹೆಂಗೆ ಗುರಿ ಇಟ್ಟು ಹಾಕ್ತಾರೋ ಅದೇ ರೀತಿ ಕಲ್ಲನ್ನು ಜೋಡಿಸಿದಾಗ ನಾವು ಗುರಿ ಇಟ್ಟು ಹೊಡಿಬೇಕು ಅಂತ ಆ ಮಗುವಿಗೆ ಆ ರೀತಿ ನಾವು ಬಿಡಿಸಿ ಹೇಳಿದಾಗ ಆ ಪೂರ್ವಜ್ಞಾನದ ಬಳಕೆ ಅದಕ್ಕೆ ಗೊತ್ತಾಗುತ್ತೆ. ಈ ರೀತಿ ಅಪ್ಲೈಡ್ ಮಗುವಿಗೆ ನಾವು ಕಲಿಸ್ಕೊಳ್ತಾ ಹೋಗಬೇಕು. ಮತ್ತು ವಿಷಯ ಅಥವಾ ಸಮಸ್ಯೆಯನ್ನು ಕಾರಣ ಸಂಬಂಧದ ಮೂಲಕ ನೋಡಬೇಕು. ಯಾವುದೇ ಒಂದು ವಿಷಯ ನಾವು ಆ ಮಗುವಿಗೆ ಹೇಳಿದ್ವಿ ಅಂದರೆ ಆ ಸಂಬಂಧನ ಅದು ಹುಡುಕೊಳ್ಳೋದನ್ನು ನಾವು ಆ ಮಗುವಿಗೆ 4-5 ವಿಷಯಗಳಿಗೆ ಹಂಗೆ ಹೇಳಿಸ್ಕೊಟ್ರೆ ನೆಕ್ಸ್ಟ್ ಅದು ಕನೆಕ್ಷನ್ಸ್ನ ಬಿಲ್ಡ್ ಮಾಡೋದನ್ನ ಕಲಿಯುತ್ತೆ. ಓಕೆ. ಸಮಸ್ಯೆಯನ್ನು ಬಗೆಹರಿಸಲು ಆಂತರಿಕ ಶಕ್ತಿಗಳಾದ ಆಲೋಚನೆ ಮತ್ತು ವಿಮರ್ಶೆಯನ್ನು ಬಳಸಬೇಕು. ಈಗ ಒಂದು ಮಗುವಿಗೆ ಹೇಳ್ತೀವಿ ನಾವು, ಏನೋ ಒಂದು ಸಣ್ಣದು ಎಕ್ಸಾಂಪಲ್, ಸ್ಲಿಪ್ಪರ್ ಹಾಕ್ಕೊಳೋದಿರ್ಬೋದು. ಸ್ಲಿಪ್ಪರ್ ಹಾಕ್ಕೊಳೋದು ಈಗ ಪ್ಯಾಚ್ ತೆಗೆದು ಹಾಕೋದು ಆ ಮಗು ಎಲ್ಲ ಕಚ್ಚಾಪಿಚ್ಚಿ ಮಾಡ್ಕೊಂಬಿಡುತ್ತೆ ಫಸ್ಟಿಗೆ. ಅದನ್ನೇ ನಾವು ನಿಧಾನಕ್ಕೆ ಹೇಳಿಕೊಟ್ರೆ ಅದು ಯಾವ ರೀತಿ ಆಲೋಚನೆ ಮಾಡಿ ಹಾಕ್ಕೊಳ್ಳುತ್ತೋ ಅದನ್ನು ನಾವು ಕಲಿಸ್ಕೊಟ್ಟಾಗ ಇಟ್ ವಿಲ್ ಲರ್ನ್. ಈಗ ಅದನ್ನ ಕಿತ್ತರೆ ಏನಾಗುತ್ತೆ? ಆಲೋಚನೆ ಮಾಡು, ನಿನ್ನ ಸ್ಲಿಪ್ಪರ್ 2 ದಿನಕ್ಕೆ ಕಿತ್ತೋಗುತ್ತಪ್ಪ ನೀನು ಅಷ್ಟು ಗಜಿಬಿಜಿ ಮಾಡಿಕೊಂಡ್ರೆ. ಅದನ್ನು ನೀನು ಸ್ಲೋ ಆಗಿ ಹಾಕ್ಕೊಂಡ್ರೆ ಇಟ್ ವಿಲ್ ಲಾಂಗರ್ ಡ್ಯೂರೇಷನ್ ಬರುತ್ತೆ. ಈ ರೀತಿಯಾಗಿ ಮಕ್ಕಳಿಗೆ ನಾವು ಬಿಡಿಸಿ ಹೇಳಿದಾಗ ಅದು ಆಲೋಚನೆ ಮಾಡೋದನ್ನು ಕಲಿಯುತ್ತೆ ಮತ್ತು ಅದರಿಂದ ಆ ಮಗುವಿನಲ್ಲಿ ಎಫೆಕ್ಟಿವ್ ಲರ್ನಿಂಗ್ ಆಗುತ್ತೆ. ಓಕೆ. ಅದನ್ನು ನಾವು ಈ ಒಳನೋಟ ಕಲಿಕಾ ಸಿದ್ಧಾಂತದ ಮೂಲಕ ಕಂಡುಹಿಡಿಬೋದು. ಯೋಜನಾ ಪದ್ಧತಿ, ಅನ್ವೇಷಣಾ ಪದ್ಧತಿಗಳು ಈ ಒಳನೋಟ ಕಲಿಕಾ ಸಿದ್ಧಾಂತದ ತಳಹದಿಯ ಮೇಲೆ ರೂಪಿತವಾದದ್ದು. ಓಕೆ. ಯೋಜನಾ ಪದ್ಧತಿ ಮತ್ತು ಅನ್ವೇಷಣಾ ಪದ್ಧತಿ ಅಂತ ನಾವೇನೀಗೆಲ್ಲ ಸ್ಕೂಲ್ಸ್ಗಳಲ್ಲೆಲ್ಲ ನೋಡ್ತೀವಲ್ಲ, ಅವು ಈ ಕಲಿಕಾ ಸಿದ್ಧಾಂತ ಅಥವಾ ಒಳನೋಟ ಕಲಿಕಾ ಸಿದ್ಧಾಂತದ ತತ್ವದ ಮೇಲೇ ರೂಪಿತವಾದದ್ದು. ವಿದ್ಯಾರ್ಥಿಯಲ್ಲಿ ಈ ವಿಧಾನ ಸ್ವಂತಿಕೆ ಮತ್ತು ಸ್ವಾವಲಂಬನೆಯನ್ನು ಬೆಳೆಸಲು ಹೆಲ್ಪ್ ಮಾಡುತ್ತೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ. ಯಾವುದೇ ಒಂದು ವಿದ್ಯಾರ್ಥಿ ಸ್ವಾವಲಂಬಿಯಾಗಿ ಅಥವಾ ಸ್ವಂತಿಕೆಯಾಗಿ ಏನನ್ನು ಕಲಿತಾ ಇದೆ ಅಂತಂದರೆ ಅದು ಥಿಂಕ್ ಮಾಡುತ್ತೆ, ಟ್ರಯಲ್ ಆ್ಯಂಡ್ ಎರರ್ ಮಾಡುತ್ತೆ, ಆ ಗ್ರಹಿಕೆ ಮಾಡುತ್ತೆ, ಪೂರ್ವಜ್ಞಾನದ ಬಳಕೆ ಮಾಡುತ್ತೆ. ಇವೆಲ್ಲವೂ ಆದಾಗ ಮಾತ್ರ ಆ ಮಗು ಸಂಪೂರ್ಣವಾಗಿ ಒಂದು ಸಮಸ್ಯೆಗೆ ಪರಿಹಾರ ಹುಡುಕಿಕೊಳ್ಳೋದನ್ನು ಕಲಿಯುತ್ತೆ. ಆಫ್ಕೋರ್ಸ್ ಇಟ್ ವಿಲ್ ಟೇಕ್ ವೆರಿ ಲಾಂಗ್ ಡ್ಯೂರೇಷನ್, ಟೈಮ್ ಹಿಡಿಯುತ್ತೆ. ಬಟ್ ಈ ರೀತಿ ಕಲಿತಾಗ ಮಗು ಇಟ್ ವಿಲ್ ನಾಟ್ ಫರ್ಗೆಟ್, ಮರೆಯೋದಿಲ್ಲ, ಅಥವಾ ಆ ಕಲಿಕೆ ಬಹಳ ಪ್ರಭಾವಪೂರ್ವಕವಾಗಿರುತ್ತೆ ಅನ್ನೋದನ್ನು ಈ ಒಳನೋಟ ಕಲಿಕಾ ಸಿದ್ಧಾಂತ ಬಹಳ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಮೇಯ್ನಾಗಿ ಈ ಸಿದ್ಧಾಂತದ ಪ್ರಕಾರ ಯಾವ್ಯಾವ ರೀತಿಯ ಕಾಂಪಿಟೇಟಿವ್ ಕ್ವಶನ್ಸ್ ಕೇಳ್ತಾರೆ ಅಂದರೆ, ಒಂದು ಗೆಸ್ಟಾಲ್ಟ್ ಪಂಥದ ಪ್ರತಿಪಾದಕರು ಯಾರು ಅಂತಂದರೆ ವರ್ತ್ಮಿಯರ್. ಓಕೆ. ಈ ಕೊಯ್ಲರು ಮತ್ತು ಕಾಟ್ಕಾಫ್ ಅವರು ಈ ಗೆಸ್ಟಾಲ್ಟ್ ಒಳನೋಟ ಕಲಿಕೆಯ ಪ್ರಯೋಗವನ್ನು ಮಾಡಿದವರು. ಈ ಪ್ರಯೋಗದಲ್ಲಿ ಬಳಸಿರ್ತಕ್ಕಂಥ ಪ್ರಾಣಿ ಯಾವುದು? ಚಿಂಪಾಂಜಿ. ಆ ಪ್ರಾಣಿಯ ಹೆಸರು ಸುಲ್ತಾನ. ಓಕೆ. ಪೂರ್ವಜ್ಞಾನ, ಬುದ್ಧಿಶಕ್ತಿ, ಗ್ರಹಿಕೆ, ಪ್ರಚೋದನೆ, ಕಲಿಕಾ ಸನ್ನಿವೇಶ, ಈ ಎಲ್ಲ ಅಂಶಗಳು ಯಾವುದರಲ್ಲಿ ನಾವು ನೋಡಬಹುದು ಅಂತಂದರೆ ದಟ್ ಈಸ್ ಗೆಸ್ಟಾಲ್ಟ್ ಒಳನೋಟ ಕಲಿಕಾ
ಸಿದ್ಧಾಂತದಲ್ಲಿ ನಾವು ಇದನ್ನೆಲ್ಲ ನೋಡ್ಬೋದು. ಅದ್ರ ಜೊತೆಗೆ ಯೋಜನಾ ಪದ್ಧತಿ ಮತ್ತು ಅನ್ವೇಷಣಾ ಪದ್ಧತಿ ಯಾವ ಕಲಿಕಾ ಸಿದ್ಧಾಂತದ ತಳಹದಿಯ ಮೇಲೆ ರೂಪಿತವಾಗಿದ್ದಾವೆ ಅಂತ ಕ್ವಶನ್ ಕೇಳಿದ್ದಾರೆ. ದಟ್ ಈಸ್ ಒಳನೋಟ ಕಲಿಕಾ ಸಿದ್ಧಾಂತದ ಆಧಾರದ ಮೇಲೆ ರೂಪಿತವಾಗಿದ್ದಾವೆ ಅಂತ ಹೇಳ್ಬೋದು. ಮತ್ತು ವಾಟ್ ಈಸ್ ದ ಮೀನಿಂಗ್ ಆಫ್ ಗೆಸ್ಟಾಲ್ಟ್ ಕೇಳಿದ್ದಾರೆ. ಸಂಘಟಿತ ಇಡೀ. ಓಕೆ, ಇದರ ಮೇಲೂ ಕೇಳಿದ್ದಾರೆ ಕ್ವಶನ್. ಬಿಡಿ ಬಿಡಿಯಾಗಿರ್ತಕ್ಕಂಥ ಸಮಸ್ಯೆಯನ್ನು ಇಡಿಯಾಗಿ ನೋಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವುದು ಯಾವ ಸಿದ್ಧಾಂತದ ಆಧಾರದ ಮೇಲೆ ರೂಪಿತಗೊಂಡಿದೆ ಅಂತಲೂ ಕೇಳಿದ್ದಾರೆ. ದಟ್ ಈಸ್ ಒಳನೋಟ ಕಲಿಕಾ ಸಿದ್ಧಾಂತ. ಸೊ ಈ ರೀತಿ ಎಲ್ಲ ಕ್ವಶನ್ಸ್ ಬರ್ತವೆ. ಅಪ್ಲೈಡ್ ಜಾಸ್ತಿ ಕೇಳ್ತಾರೆ. ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ಅಪ್ಲೈಡ್ ಕ್ವಶನ್ಸ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಆನ್ಸರ್ನ. ಥ್ಯಾಂಕ್ ಯು.